ಸರ್, ಇವತ್ತು ಡಿಸಿಎಂ ಸಭೆಯಲ್ಲಿ ಭೇಟಿಯಾಗಿದ್ವಿ. ಆಯವ್ಯಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಸಂಬಂಧಪಟ್ಟ ಉತ್ತರಕ್ಕೆ? ಬೆಂಗಳೂರು ನಗರದ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡೋ ಮುಂಚೆ ಬೆಂಗಳೂರು ನಗರದ ಎಲ್ಲಾ ಶಾಸಕರನ್ನ ಕರೆದು ಮಾನ್ಯ ಡಿಸಿಎಂ ಅವರು ಪೂರ್ವಭಾವಿ ಸಭೆಯನ್ನ ಇವತ್ತು ನಡೆಸಿದ್ದಾರೆ. ಎಲ್ಲಾ ಶಾಸಕರ ಒಂದು ಬೆಂಗಳೂರು ನಗರದ ಅಪೇಕ್ಷೆ ಏನಿದೆ, ಭಾವನೆಗಳು ಏನಿದೆ ಅಂತ ಹೇಳಿ ಇವತ್ತು ಕೇಳಿಕೊಂಡಿದ್ದಾರೆ. ಬಹುಶಃ ಇವತ್ತು ಏನು ಈ ಒಂದು ಜಿಬಿಎ ಚುನಾವಣೆ ಸಂಬಂಧಪಟ್ಟಂತೆ ರಿಸರ್ವೇಷನ್ಗಳು ಏನನ್ನ ಘೋಷಣೆ ಮಾಡಿದೆ ಸರ್ಕಾರ, ಕೆಲವು ವಾರ್ಡ್ಗಳಲ್ಲಿ ತಾರತಮ್ಯ ಆಗಿದೆ. ಅದು ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವ ಸಲುವಾಗಿ ಕೆಲಸ ಆಗಬೇಕಾಗಿದೆ. ಕೆಲವು ವಾರ್ಡ್ಗಳಲ್ಲಿ ರಿಸರ್ವೇಷನ್ ಗೊಂದಲಗಳು ಕೂಡ ಇದೆ. ಆ ತಾರತಮ್ಯನ ಕೂಡಲೇ ಸರಿಪಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಜತೆಗೆ ಈ ಜಿಬಿಎ ಚುನಾವಣಾ ವಿಚಾರವಾಗಿ ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಕೂಡ ನಾವು ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ಕೊತಾ ಇದ್ದೀವಿ. ನಾವು 300 ಏನು ನಡೆಯುವಂತ ಇವತ್ತು ಈ ಒಂದು ಬೆಂಗಳೂರಿನ 5 ಪಾಲಿಕೆಯಲ್ಲಿ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಸಂಘಟನೆ ಇರಬಹುದು, ಚುನಾವಣಾ ಸಿದ್ಧತೆಗಳಿರಬಹುದು, ಮತ್ತೆ ಎಲ್ಲಾ ರೀತಿಯಲ್ಲಿ ಕೂಡ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಕೆಲಸ ಪಾರ್ಟಿದು ಎಲ್ಲ ಕೂಡ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಬಹುಶಃ ಆಗ್ಲೇ ನಮ್ಮ ವರಿಷ್ಠರು ಕೂಡ ಒಂದು ಹೈ ಪವರ್ ಕಮಿಟಿಯನ್ನ ರಚನೆ ಮಾಡಿ ನಮ್ಮಂತವರು ಅದರಲ್ಲಿ ಕೆಲಸ ಮಾಡಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ಏನು ಪಕ್ಷದ ವತಿಯಿಂದ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ವರಿಷ್ಠರುಗಳು, 2 ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಆದರೆ ನಾವುಗಳು ಎಲ್ಲಾ ವಾರ್ಡಲ್ಲಿ ಕೂಡ ನಮ್ಮ ಸಂಘಟನೆಯನ್ನು ಹೆಚ್ಚು ಮಾಡಿ ನಮ್ಮ ಈ ಬೆಂಗಳೂರು ಚುನಾವಣೆ ಯಾವಾಗ ಬೇಕಾದ್ರೂ ಬರಲಿ, ನಗರ ಪಾಲಿಕೆ ಚುನಾವಣೆ ಅದು ಮೇಗಾದು ಬರಲಿ, ಜೂನ್ಗಾದು ಬರಲಿ, ನಾವು ಎದುರಿಸುವಂತ ಎಲ್ಲಾ ಕೆಲಸಗಳನ್ನ ನಾವು ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಬಹುಶಃ ಬೆಂಗಳೂರು ನಗರದ ಜನ ಇವತ್ತೇನು ಮಳೆಕಾಲ ಬರೋ ಮುಂಚೆನೆ ಇವತ್ತೇನು ಯುಗಾದಿ ಕಳೆದಿದೆ, ಮಳೆಕಾಲ ಇನ್ನೇನು ಶುರು ಆಗ್ತಾ ಇದೆ. ಈ ಒಂದು ರಸ್ತೆಗಳಲ್ಲಿ ಗುಂಡಿಗಳ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇರೋದ್ರಿಂದ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾದಂತ ಉಪಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಇವತ್ತು ಆ ಒಂದು ಗುಂಡಿಗಳನ್ನ, ಈ ರಸ್ತೆಗಳನ್ನ ಕೂಡಲೇ ಸರಿ ಮಾಡುವಂತ ಕೆಲಸ ಆಗಬೇಕು. ಜೊತೆಗೆ ಇವತ್ತೇನು ಈ ಪಾರ್ಕ್ಗಳಲ್ಲಿ ಬಹಳಷ್ಟು ಇವತ್ತು ಸುಧಾರಣೆ ಆಗಬೇಕು. ಈ ಸೀನಿಯರ್ ಸಿಟಿಸನ್ಸ್ ಇರಬಹುದು, ಎಲ್ಲರೂ ಕೂಡ ಈ ಪಾರ್ಕ್ಗಳಲ್ಲಿ ಹೋಗುವ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಟುವಟಿಕೆಗಳು ನಡೀತಾ ಇದೆ, ಅದನ್ನು ಕೂಡ ತಡೆಗಟ್ಟಿಸಬೇಕು. ಜೊತೆಗೆ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಅದಕ್ಕೆ ಒಂದು ವ್ಯವಸ್ಥೆ ತರಬೇಕು. ಮತ್ತೆ ಈ ಒಂದು ಫುಟ್ಪಾತ್ಗಳಲ್ಲಿ ಇವತ್ತೇನು ಎಲ್ಲಾ ರೀತಿಯಲ್ಲಿ ಪಾದಾಚಾರಿಗಳು ಅಲ್ಲಿ ನಡೆಯುವಂತ ಒಂದು ಕೆಲಸ ಆಗ್ತಾ ಇಲ್ಲ, ಅದಕ್ಕೂ ಕೂಡ ಒಂದು ಕೂಡಲೇ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳಿ ನಾವೆಲ್ಲ ಕೂಡ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತೆ ನಗರ ಪಾಲಿಕೆಯ ಎಲ್ಲ ಆಯುಕ್ತರುಗಳು ಇದ್ರು, ಅವರ ಒಂದು ಸಮಕ್ಷಮದಲ್ಲಿ ಇದನ್ನ ಹೇಳಿದೀವಿ. ಜೊತೆಗೆ ಏನು ಎ ಖಾತಾಯಿಂದ ಬಿ ಖಾತಾಯಿಂದ ಎ ಖಾತಾಯಿಂದ ಈ ಖಾತಾಗೆ ಬಂದಿದ್ದಾರೆ, ಆ ಈ ಖಾತಾ ಕೂಡ ಇವತ್ತು ಎಲ್ಲ ಈ ಒಂದು ಕಾರ್ಪೊರೇಷನ್ಗಳಲ್ಲಿ ಪಾರದರ್ಶಕವಾಗಿ ನಡೀತಾ ಇಲ್ಲ, ದುಡ್ಡು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿರತಕ್ಕಂಥವರು. ಅದಕ್ಕೂ ಕೂಡ ಒಂದು ಟ್ರಾನ್ಸ್ಪರೆನ್ಸಿನ ತರಬೇಕು. ಎ ಖಾತಾ ಏನು ಮಾಡ್ತಾ ಇದ್ದೀರಿ ಅಲ್ಲಿ ದುಡ್ಡು ಹೊಡೆಯುವಂತ ಕೆಲಸವನ್ನ ನಿಲ್ಲಿಸಬೇಕು ಅಂತ ಹೇಳಿ ಆಗ್ಲೇ ಸರ್ಕಾರದ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಇದು ಎಲ್ಲವನ್ನು ಕೂಡ ಕೂಡಲೇ ಅದನ್ನ ಒಂದು ಸುಧಾರಣೆ ತರ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ಕೂಡ ಕಾದು ನೋಡ್ತೀವಿ. ಅದು ನಮ್ದು ವರಿಷ್ಠರು ಮತ್ತು ನಮ್ಮ ನಾಯಕರು ಮತ್ತೆ ಬಿಜೆಪಿ ಪಕ್ಷದ ನಾಯಕರುಗಳು ಸೇರಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ಆಗುತ್ತೆ. ಮತ್ತೆ ಇಬ್ಬರು ಪಕ್ಷದ ಎಲ್ಲ ಹಿರಿಯರು ಕೂಡ ಸೇರಿ ಅದು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವು ಅದು ಮೈತ್ರಿ ಆಗಬೇಕು ಅನ್ನೋದು ನಮ್ಮ ಅಪೇಕ್ಷೆ ಕೂಡ ಇದೆ, ಅದನ್ನು ಕೂಡ ನಾವು ಕಾದು ನೋಡ್ತೀವಿ. ಆದರೂ ಕೂಡ ನಮ್ಮ ಪಕ್ಷದ 28 ವಿಧಾನಸಭಾ ಕ್ಷೇತ್ರ, 369 ವಾರ್ಡುಗಳು, ಜಿಬಿಎ ವ್ಯಾಪ್ತಿಯಲ್ಲಿ ಬರತಕ್ಕಂತ 5 ಕಾರ್ಪೊರೇಷನ್ ಕೂಡ ನಮ್ಮ ಉರಿಯಾಳುಗಳನ್ನ ನಾವು ರೆಡಿ ಮಾಡ್ತಾ ಇದ್ದೀವಿ. ನಾವು ಪ್ರಾಮಾಣಿಕವಾಗಿ ಸಂಘಟನೆಯನ್ನು ಹೆಚ್ಚು ಮಾಡಿ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ವರಿಷ್ಠರು ನಮಗೆ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.